ಹಲೋ ಎಲ್ರಿಗೂ ನಮಸ್ಕಾರ. ನಾನು ಏನು ಮುಂಚೆ ಪ್ಲ್ಯಾನ್ ಮಾಡಿದ್ದೆ ಅಂತಂದರೆ 15ನೇ ತಾರೀಕು ಮೇಲ್ಗಡೆ ನಾನು ರಿವಿಷನ್ನಿಗೆ ಅಂತ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಾಗಾಗಿ ನಾನು ಇವತ್ತಿಂದನೇ ರಿವಿಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ರಿವಿಷನ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೇನೆ. ಏನೇನು ನೋಟ್ಸ್ ಬರ್ಕೊಂಡಿರ್ತೀನಿ, ಏನೇನು ಇಷ್ಟು ದಿನ ಕಲ್ತಿರ್ತೀನೋ ಅದನ್ನು ದಿನನಿತ್ಯ ಓದಬೇಕು. ಒಂದು ರೌಂಡ್ ಆದರೂ ರಿವಿಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನನ್ನ ಕೀವರ್ಡ್ಸ್ ಆದರೂ ಫೆಮಿಲಿಯರ್ ಆಗಬೇಕು ನನಗೆ ಅಂತ ಹೇಳ್ಬಿಟ್ಟು ಕೀವರ್ಡ್ಸ್ನಾದರೂ ನಾನು ದಿನನಿತ್ಯ ಓದಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೇನೆ. ಏನೆಂದರೆ, ನಾನು ಇವತ್ತೇನಾದರೂ ಹೊಸದಾಗಿ ಓದ್ಕೊಳ್ಬೇಕು ಒಂದು ಕಾನ್ಸೆಪ್ಟು ಅಂದರೆ ಅದಕ್ಕೆ ಕೂರ್ತೀನಲ್ವ, ಅದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನಾನು ಹಿಂದಿನ ಒಂದು ದಿನದಲ್ಲಿ ನಾನು ಏನೇನು ಓದಿದ್ದೀನಿ ಅಂತ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಂಡ್ಬಿಟ್ಟು ಅರ್ಧ ಗಂಟೆ ಆ ನಂತರ ಹೊಸ ಕಾನ್ಸೆಪ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಆಗ ಮಾಡಿದರೆ ನಮಗೆ ಹಿಂದಿನ ತರಗತಿಯಲ್ಲಿ ಏನು ಓದಿರ್ತೀವಿ ಅನ್ನೋದು ನೆನಪಿರುತ್ತೆ, ಹಾಗೆ ರಿವಿಷನ್ ಮಾಡಿರ್ತೀವಿ. ಸೊ ಕೀವರ್ಡ್ ಕೂಡ ನಮಗೆ ಫೆಮಿಲಿಯರ್ ಆಗ್ತಾ ಬರುತ್ತೆ. ಫಾರ್ಮುಲಾಸ್ ಅಂತಿದ್ದಾಗ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನೇನಿದೆ ಅನ್ನೋದು ಕೂಡ ಒಂದು 10 ನಿಮಿಷ ಸಾಕು ಅದನ್ನು ರೀಕಾಲ್ ಮಾಡ್ಕೊಳ್ಳೋಕ್ಕೆ. 10 ನಿಮಿಷ ನಾನು ಫಾರ್ಮುಲಾಗಿಡ್ತೀನಿ. ಅರ್ಧ ಗಂಟೆ ಹಿಂದಿನ ಸ್ಟಡಿ ಅಲ್ಲಿ ಏನೇನು ಓದಿದ್ದೀನಿ ಅನ್ನೋದನ್ನು ರೀಕಾಲ್ ಮಾಡೋಕ್ಕೆ ಅರ್ಧ ಗಂಟೆ ಇಡ್ತೀನಿ. ಆಗ 3/4 ಗಂಟೆ ನನಗೆ ರೀಕಾಲ್ ಮಾಡೋದಕ್ಕೆ, ರಿವಿಷನ್ ಮಾಡೋದಕ್ಕೆ ಹೋಗುತ್ತೆ. ಆ ನಂತರ ನಾನು ಹೊಸದಾಗಿ ಏನಾದರೂ ಕಾನ್ಸೆಪ್ಟನ್ನು ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದು ನಂದು ಸ್ಟಡಿ ಪ್ಲ್ಯಾನ್ ಆಗಿದೆ. ಇಲ್ಲಿ ನಾನು ಸೈಕಾಲಜಿ ಥಿಯರಿ ಬಗ್ಗೆ ರೀಕಾಲ್ ಮಾಡೋಕ್ಕೆ ಯೂಸ್ ಆಗುವಂತಹ ಕೀವರ್ಡ್ಸ್ನ ಬರ್ಕೊಂಡಿದ್ದೇನೆ. ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಥಿಯರಿ ಬಂದು ಪಿಯಾಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿರುವಂತಹ ಒಂದು ಥಿಯರಿ ಮೇಲೆ ಕೀವರ್ಡ್ಸ್ ಏನು ಅಂತಂದರೆ ಸ್ಕೀಮಾ, ಅಸಿಮುಲೇಷನು, ಅಕೊಮೊಡೇಷನ್ ಆ್ಯಂಡ್ ಈಕ್ವಿಲಿಬ್ರಿಯಮ್ಮು. ಟ್ರಿಕ್ ಬೇಕು ಅಂದರೆ PAAE ಅಂತ. ಪಿ ಅಂದರೆ ಪಿಯಾಗೆ, ಅಸಿಮುಲೇಷನು, ಅಕೊಮೊಡೇಷನ್ ಆ್ಯಂಡ್ ಈಕ್ವಿಲಿಬ್ರಿಯಮ್ಮು. ನೆಕ್ಸ್ಟ್ ವೈಗಾಸ್ಕಿ, ಇದು ಏನಂದರೆ ಸೋಷಿಯಲ್ ಡೆವಲಪ್ಮೆಂಟ್ ಥಿಯರಿ. ಅದ್ರ ಮೇಲೆ ಏನೇನು ಕೀವರ್ಡ್ಸ್ ಬರುತ್ತೆ ಅಂದರೆ MKO, ZPD, ಸ್ಕಾಫೋಲ್ಡಿಂಗು, ಲ್ಯಾಂಗ್ವೇಜ್ ಆ್ಯಸ್ ಎ ಟೂಲು. ಓಕೆ, ವೈಗಾಸ್ಕಿ ಅಂತಂದರೆ ನಮಗೆ ನೆನಪಾಗಬೇಕು ZPD ಮತ್ತು MKO. ನೆಕ್ಸ್ಟ್ ಕಾಲ್ಬರ್ಗ್, ಅವರು ಮಾರಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ. 3 ಲೆವೆಲ್ ಇದೆ. ಯಾವುದು? ಪ್ರೀ ಕನ್ವೆನ್ಷನಲ್, ಕನ್ವೆನ್ಷನಲ್ ಆ್ಯಂಡ್ ಪೋಸ್ಟ್ ಕನ್ವೆನ್ಷನಲ್. ಬ್ರೂನರ್ದು ಮೋಡ್ಸ್ ಆಫ್ ರೆಪ್ರೆಸೆಂಟೇಷನ್. ಓಕೆನಾ, ಇದರಲ್ಲಿ ಎನಾಕ್ಟಿವ್, ಐಕಾನಿಕ್, ಸಿಂಬಾಲಿಕ್ 3 ತುಂಬ ಇಂಪಾರ್ಟೆಂಟ್ ಕೀವರ್ಡ್ಸ್ ಆಗಿದೆ. ಥಾರ್ನ್ಡಾಕ್ದು ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಎನಾಕ್ಟಿವ್, ಐಕಾನಿಕ್, ಸಿಂಬಾಲಿಕ್ಕು ಇವರು ಸೇಮೇ, ಬಟ್ REE ಟ್ರೀ ಅಂತ ನೆನ್ಪಿಟ್ಕೊಳ್ಳಿ. ಅವಾಗ ಥಾರ್ನ್ಡಾಕ್ದು ಈಸಿಯಾಗಿ ನೆನಪಿರುತ್ತೆ. ನೆಕ್ಸ್ಟ್ ಸ್ಕಿನ್ನರ್ ಅಂತಂದರೆ ಆಪರೆಂಟ್ ಕಂಡೀಷನ್ನು. ಕೀವರ್ಡ್ಸು ರೀಇನ್ಫೋರ್ಸ್ಮೆಂಟು, ಪನಿಷ್ಮೆಂಟು, ಶೇಪಿಂಗು. ಸ್ಕಿನ್ನರ್ದಂದರೆ ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟು. ಇಂಟೆಲಿಜೆನ್ಸ್ ಥಿಯರಿಯಲ್ಲಿ ಬರ್ತಾರೆ ಗಾರ್ಡ್ನರ್, ಮಲ್ಟಿಪಲ್ ಇಂಟೆಲಿಜೆನ್ಸ್. ಟ್ರಿಕ್ ಅಂತಂದರೆ LMLBNIV ಅಂತ. ಅದೇ ಲಿಂಗ್ವಿಸ್ಟಿಕ್, ಮ್ಯೂಸಿಕಲ್ಲು, ಲಾಜಿಕಲ್ಲು, ಬಾಡಿಲಿ, ನ್ಯಾಷನಲಿಸ್ಟಿಕ್ಕು, ಹಾಗೆಯೇ ಇಂಟರ್ಪರ್ಸ್ನಲು, ವಿಜುವಲ್, ಸ್ಪೇಷಲ್. ಇದಿಷ್ಟು ಏನಂತಾನೆ ಮಲ್ಟಿಪಲ್ ಇಂಟೆಲಿಜೆನ್ಸ್. ಒಂದು ಸ್ಪೇಸ್ ಆಗಲಿ, ಇದು ಏನಂತಾರೆ ಅದಕ್ಕೆ, ಮೀಡಿಯಾ ಅಥವಾ ಏರಿಯಾ ಅಥವಾ ಮೋಡ್ಸ್ ಎಲ್ಲದಕ್ಕೂ ಅದು ಬರುತ್ತೆ. ನೆಕ್ಸ್ಟು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಕಾನ್ಸೆಪ್ಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಅದರಲ್ಲಿ ಕ್ಲಾಸ್ ರೂಮ್ ಕ್ವೆಶನ್ಸಲ್ಲಿ ಇದು ತುಂಬಾ ಇಂಪಾರ್ಟೆಂಟು. ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಕಾನ್ಸೆಪ್ಟ್ಸಲ್ಲಿ ರೀಇನ್ಫೋರ್ಸ್ಮೆಂಟು, ಕಂಡೀಷನಿಂಗು, ಟ್ರಾನ್ಸ್ಫರ್ಸ್ ಆಫ್ ಲರ್ನಿಂಗು, ಮೋಟಿವೇಶನು, ಮೆಚ್ಯುರೇಷನ್ ಇದಿಷ್ಟು ತುಂಬಾ ಇಂಪಾರ್ಟೆಂಟು. ಕ್ಲಾಸ್ ರೂಮ್ ಪೆಡಗಾಜಿ ಒಳಗೆ ಚೈಲ್ಡ್ ಸೆಂಟರ್ಡು, ಕನ್ಸ್ಟ್ರಕ್ಟಿವಿಸಮು, ಆ್ಯಕ್ಟಿವ್ ಲರ್ನಿಂಗು, ಸ್ಕಾಫೋಲ್ಡಿಂಗು, ಕೊಲಾಬರೇಷನ್ ಲರ್ನಿಂಗು, ಇನ್ಕ್ಲೂಸಿವ್ ಲರ್ನಿಂಗು ಬರುತ್ತೆ. ಎಕ್ಸ್ಕ್ಲೂಸಿವ್ ಎಜುಕೇಷನ್ ಆರ್ ಸ್ಪೆಷಲ್ ನೀಡ್ಸ್ ಅಂತಂದರೆ ಕೀವರ್ಡ್ಸು ಇಂಡಿವಿಜುವಲ್ ಎಜುಕೇಷನ್ ಪ್ಲ್ಯಾನು, ರಿಸೋರ್ಸ್ ರೂಮು ಮತ್ತು ಈಕ್ವಾಲಿಟಿ
ಬರುತ್ತೆ. ಝೀರೋ, ರಿಜೆಕ್ಷನ್ ಅಂತ ನೆಗೆಟಿವ್ ಆಗಿ ಬರುತ್ತಲ್ಲ ಆ ಥರ ವರ್ಡ್ಸು. ಬ್ಯಾರಿಯರು, ಫ್ರೀ ಎನ್ವಿರಾನ್ಮೆಂಟ್, ಇವೆರಡು ಕಂಡೀಷನಲ್ಲಿ ಬರುತ್ತೆ. ಇದು ಕೂಡ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲೇ ಬರುತ್ತೆ. ನೆಕ್ಸ್ಟ್ ಲರ್ನಿಂಗ್ ಅಂದರೆ ಆ್ಯಕ್ಟಿವ್ ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋಗಬೇಕು. ಲರ್ನಿಂಗ್ ಅಂತಂದರೆ ಅದು ಆ್ಯಕ್ಟಿವ್ ಪ್ರೋಸೆಸ್ಸು. ಪ್ಯಾಸಿವ್ ಪ್ರೋಸೆಸ್ಸು ಅಂತಂದರೆ ನಿಮಗೆ ಲೆಕ್ಚರಿಂಗ್ ಮೆಥಡ್ ಬರುತ್ತೆ. ಹಾಗೆಯೇ ಇನ್ನೊಂದೇನು ಅಂತಂದರೆ ಸೆಮಿನಾರ್ ಮೆಥಡ್ ಬರುತ್ತೆ. ಇವೆಲ್ಲ ಮೆಥಡು ಅಂದರೆ ಸ್ಟೂಡೆಂಟು ಪ್ಯಾಸಿವ್ ಆಗಿರ್ತಾರೆ ಅನ್ನೋದಕ್ಕೆ ಆ ಒಂದು ಮೆಥಡ್ಗಳೆಲ್ಲ ಬರ್ತಾ ಹೋಗುತ್ತೆ. ಲರ್ನಿಂಗ್ ಸೋಷಿಯಲ್ ಟೂಲ್ಸ್ ಬಗ್ಗೆ ಹೇಳಿರೋರು ವೈಗಾಸ್ಕಿ, ಅದು ಕೂಡ ನಮಗೆ ಒಂದು ಕೀವರ್ಡು. ಎರರ್ಸ್ ಅಂತ ಎರರ್ಸ್ ಬಂದಾಗ ಅಲ್ಲಿ ಅಪಾರ್ಚುನಿಟಿ ಟು ಲರ್ನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಪನಿಷ್ಮೆಂಟ್ ಅಂದರೆ ಲಾಸ್ಟ್ ರೆಸಾರ್ಟ್ ಅಂತಂದರೆ ಪನಿಷ್ಮೆಂಟ್ ಯಾವಾಗ ಕೊಡ್ತೀವಿ ಅಂತಂದರೆ ಅದು ನೆಗೆಟಿವ್. ಪನಿಷ್ಮೆಂಟ್ ಅಂತ ವರ್ಡ್ ಬಂದಾಗ ಅಲ್ಲಿ ನಮಗೆ ನೆಗೆಟಿವ್ ಒಂದು ಇಮೇಜ್ ಬರಲೇಬೇಕು. ಆಮೇಲೆ ಚೈಲ್ಡ್ ಕನ್ಸ್ಟ್ರಕ್ಟಿವ್ ನಾಲೆಡ್ಜ್ ಅಂತ, ಅದು ಕನ್ಸ್ಟ್ರಕ್ಟಿವಿಸಮ್ ಒಂದು ಫಾರ್ಮುಲಾ ಮೇಲೆ ಆ ಒಂದು ಥಿಯರಿ ಇದೆ ಅಂತ ಅರ್ಥ. ಮೋರ್ ಇಂಟರಾಕ್ಷನ್ ಅಂದರೆ ಮೋರ್ ಲರ್ನಿಂಗ್. ಇವೆಲ್ಲ ಒಂದು ಕೀವರ್ಡ್ಸು. ಇದು ಕ್ವೆಶನಲ್ಲಿ ತುಂಬಾ ಯೂಸ್ ಆಗುತ್ತೆ.